ಇನ್ನು ಯಾವ ರೀತಿಯಾಗಿ ಗಂಗಾ ಆರತಿ ನೆರವೇರಿಸಲಾಗುತ್ತೆ ಅದೇ ರೀತಿ ಕಾವೇರಿ ಆರತಿ ಮಾಡಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇತ್ತು. ಆದರೆ ಆರಂಭಕ್ಕೂ ಮುನ್ನವೇ ಕಾವೇರಿ ಆರತಿಗೆ ಅಪಸ್ವರ ಕೇಳಿಬರ್ತಾ ಇದೆ. ರೈತರ ಹೊಟ್ಟೆಗೆ ಊಟ ಹಾಕಿ ಕಾವೇರಿ ಆರತಿ ಆಮೇಲೆ ಮಾಡಿ. ಚಲುವರಾಯಸ್ವಾಮಿ ವಿರುದ್ಧ ಮಾಜಿ ಶಾಸಕ ಅನ್ನದಾನಿ ಕಿಡಿಕಾರಿದ್ದಾರೆ. ನಮ್ಮ ತಾಲೂಕಿನ ನೋವನ್ನ ಸರ್ಕಾರ ಕಿಂಚಿತ್ತೂ ಪರಿಗಣಿಸ್ತಾ ಇಲ್ಲ. ಕಣ್ಣಲ್ಲಿ ನೀರು ಹಾಕುವಂತಹ ರೈತರ ಕಣ್ಣಲ್ಲಿ ಇವತ್ತು ರಕ್ತ ಬರ್ತಾ ಇದೆ. ಕೆರೆ ಕಟ್ಟೆ ತುಂಬಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಮಳೆ ಬರಲಿಲ್ಲ ಸರಿಯಾಗಿ. ನದಿಯಿಂದ ಕೆರೆ ಕಟ್ಟೆ ತುಂಬಿಸುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಕೆರೆ ಕಟ್ಟೆಗಳು ತುಂಬಿಲ್ಲ. ಕೆರೆ ಕಟ್ಟೆಗಳು ತುಂಬಿದ್ದಿದ್ರೆ ಈ ಪರಿಸ್ಥಿತಿ ಇವತ್ತು ಬರ್ತಾ ಇರಲಿಲ್ಲ. ಹಣ ಮಾಡೋದಕ್ಕೆ ಇವಾಗ ಕೆರೆಯ ಹೂಳು ತೆಗೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ರಾಜಕಾರಣದಲ್ಲಿ ಬ್ಯುಸಿ ಇದ್ದಾರೆ. ಚಲುವರಾಯಸ್ವಾಮಿ ಅವರು ಕೃಷಿ ಸಚಿವರು ಆಗಿದ್ದಾರೆ. ಮಳವಳ್ಳಿಗೆ ಒಂದು ದಿನ ಬಂದು ರೈತರಿಗೆ ಸಾಂತ್ವನ ಏನಾದರೂ ಹೇಳಿದಾರಾ? ಒಂದೇ ಒಂದು ದಿನ ಬಂದು ರೈತರಿಗೆ ಇವರು ಸಾಂತ್ವನ ಏನಾದರೂ ಹೇಳಿದಾರಾ? ನಮ್ಮ ನೋವು ಕಾಣ್ತಿಲ್ವಾ ಅಂತ ಅನ್ನದಾನಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ರೈತರು ಕಣ್ಣಲ್ಲಿ ನೀರು ಹಾಕಿ 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 ನೀರಿಗೋಸ್ಕರ ಕಣ್ಣೀರು ಬತ್ತೋಗ್ಬಿಟ್ಟು ಈಗ ರಕ್ತ ಬರ್ತಕ್ಕಂಥ ಪರಿಸ್ಥಿತಿ ಮಳವಳ್ಳಿನಲ್ಲಿ ನಿರ್ಮಾಣ ಆಗಿದೆ. ನಾವು ಮುಖ್ಯಮಂತ್ರಿಗಳು ಜಲಪಾತೋತ್ಸವಕ್ಕೆ ಬಂದಾಗಲೂ ಕೂಡ ಪ್ರತಿಭಟನೆ ಮಾಡಿ ಅವ್ರಿಗೆ ಈ ವಿಷಯ ಮುಟ್ಲಿ ಅಂತೇಳಿ ನಾವು ಪ್ರತಿಭಟನೆ ಮಾಡಿದ್ವಿ. ಅವತ್ತು ನಮ್ಮನ್ನು ಪೊಲೀಸ್ನವರು ಹತ್ತಿಕ್ಕತಕ್ಕಂಥ ಮತ್ತು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ನಮ್ಮನ್ನು ಸುಮಾರು 4-5 ಗಂಟೆಗಳ ಕಾಲ ನಮ್ಮನ್ನು ಬಂಧನ ಮಾಡಿದ್ದಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನನ್ನ ಜನಕ್ಕೆ ರೈತರಿಗೆ ತಿಳಿಸ್ಕೊಡ್ಲಿಕ್ಕೆ ಬಯಸ್ತೇನೆ. ನಾನು ಒಂದು ವಾರದಿಂದ ನಿರಂತರವಾಗಿ ಕಸ್ಬಾ ಮೊದಲನೇ ವೃತ್ತ, ಎರಡನೇ ವೃತ್ತ, ಮಳವಳ್ಳಿಯ ಮತ್ತು ಬಿಜಿಪುರದ ಎರಡನೇ ವೃತ್ತ, ಕುಂದೂರು ಭಾಗ, ಸಿರಿಮಳ್ಳಿ, ತೆಂಕಳ್ಳಿ ಮಾರ್ಗ ಪೂರ್ತಿ ಸಂಪೂರ್ಣವಾಗಿ ಮಳೆಯನ್ನು ಆಶ್ರಯ ಪಡ್ಕೊಂಡಿರ್ತಕ್ಕಂಥ ಪ್ರದೇಶ. ಇವತ್ತು ಅಲ್ಲಿ ಮುಖ್ಯ ಬೆಳೆ ಜೋಳ ಮತ್ತು ರಾಗಿ. ಮಳೆ ಆಶ್ರಯ ಪ್ರದೇಶ, ಮಳೆ ನಂಬಿಕೊಂಡು ಹಾಕಿದ್ದಾರೆ, ಸಂಪೂರ್ಣವಾಗಿ ಒಣಗೋಗಿದೆ. ಒಂದು ಬಾರಿ ಕಣ್ಣಲ್ಲಿ ನೀರು ಹಾಕ್ತಕ್ಕಂಥ ರೈತರು ಕಣ್ಣಲ್ಲಿ ನೀರು ಹಾಕಿ 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 ನೀರಿಗೋಸ್ಕರ ಕಣ್ಣೀರು ಬತ್ತೋಗ್ಬಿಟ್ಟು ಈಗ ರಕ್ತ ಬರ್ತಕ್ಕಂಥ ಪರಿಸ್ಥಿತಿ ಮಳವಳ್ಳಿನಲ್ಲಿ